ಇದು ಕುಮಾರಸ್ವಾಮಿ ಅವರು ಅಂತ ಅಲ್ಲ ಮೇಡಮ್ ಅವರೇ, ಯಾರು ರೈತರು ಯಾರು ದಡ್ರಿಲ್ಲ ಇಲ್ಲಿ. ಒಬ್ರು ಮಾತು ಕೇಳೋ ಅಂತ ಇವರು ಯಾರು ಇಲ್ಲ. ಅವ್ರವ್ರ ಸ್ವಂತ ಬುದ್ಧಿ ಇದೆ. ಆ ಪಕ್ಷ ಈ ಪಕ್ಷ ಯಾವ ಪಕ್ಷನೂ ನಾವಿಲ್ಲ. ನಾವು ರೈತರು, ನಮ್ಮ ಭೂಮಿಗೋಸ್ಕರ ನಾವು ಹೊರದಾಡ್ತಾ ಇರೋದೇ ಹೊರತು ಅವ್ರವ್ರಲ್ಲಿ ಏನಿದೆ ನಮ್ಮ ಪಕ್ಷ ಅವ್ರ ಪಕ್ಷ ಅವ್ರಿಗಿದ್ರು ಅವ್ರದ್ದು. ನಾವು ಪಕ್ಷದ ಬಗ್ಗೆ ಯಾರು ಇದು ಮಾಡ್ತಾ ಇಲ್ಲ. ನಾವು ಓಡಾಡ್ತಾ ಇರೋದು ನಮ್ಮ ಭೂಮಿಗೋಸ್ಕರ ಮೇಡಮ್ ಅವರೇ. ಇಲ್ಲಿ ಕುಮಾರಸ್ವಾಮಿ ಅವ್ರ ಭೂಮಿನೂ ಅಲ್ಲ ನಾವು ಹೋರಾಡ್ತಾ ಇರೋದು, ಡಿ ಕೆ ಅವ್ರ ಭೂಮಿನೂ ಅಲ್ಲ. ನಮ್ಮ ಭೂಮಿಗೆ ನಾವು ಅವ್ರು ಏನಂತ ಹೇಳಿದ್ರು, ನಾವು ಡಿ ಕೆ ಅವ್ರನ್ನ ಇದು ಮೀಟ್ ಮಾಡಿಸಿ ಅಂತ ಕೇಳಿದ್ದು ನಮ್ಮ ಜನ. ಅವಾಗ ಏನಂದ್ರು ಗೊತ್ತಾ, ಆಯಿತು ಟೈಮ್ ಕೊಡಿ ಮಾಡಿಸ್ತೀನಿ ಅಂತ ಹೇಳಿದ್ರು. ಅಂಥವರೆಗೂ ನಾವು ಹೇಳಿದ್ದು, ಅಂಥವರೆಗೂ ನೀವು JMC ಮಾಡ್ಸಂಗಿಲ್ಲ. ಇದು ನಮ್ಗೆ ಯಾರೂ ಹೇಳ್ಕೊಟ್ಟಿಲ್ಲ, ರೈತರಿಗೆ ಯಾರೂ ಹೇಳ್ಕೊಡೋ ಅಂಥದ್ದು ಇಲ್ಲ ಮೇಡಮ್ ಅವರೇ. ಏನು ಮಾಡ್ಕೊಳ್ಳಿ ಬಿಡಿ, ಯಾರು ಏನು FIR ಯಾರು ಮಾಡಬೇಡಿ, ಯಾರೂ ತಪ್ಪು ಮಾಡಿಲ್ಲ ಮೇಡಮ್ ಅವರೇ. ಅವತ್ತು ಇವನು ಎಲ್ಲಿದ್ದ ಕಣ್ಣಲ್ಲಿದ್ದ DKಗೆ ಕಣ್ಣಲ್ಲಿದ್ದು ಬಂದ್ರಿ ಇಲ್ಲಿಗೆ ಬರ್ಬೇಕಾ ಇಲ್ಲಿಗೆ ಇಲ್ಲಿಗೆ ಬಂದ್ರೆ ನಾವು ಉತ್ತರ ಕೊಡ್ತೀವಿ. ಅವನ ಅಧಿಕಾರಿಗೆ ನೋವು ಆಗೋಯ್ತು. ಪರ್ಕೆಲ್ ಹೊಡೆದ್ಬಿಟ್ರು. ಏನು ಕೊಟ್ರು ಪರ್ಕೆಲ್ಲಿ? ನೀನು ಕರೆಕ್ಟಾಗಿರೋ ಪರ್ಕೆಲ್ ಯಾಕೆ ಹೊಡೆಯೋರು? ನಮ್ಮ ಭೂಮಿಗೆ ನೀನು ಕದ್ದಿ ಸರ್ವೆ ಮಾಡೋ ಅಂತ ಅಗತ್ಯ ಏನದೆ? ನಮ್ಮ ಜೊತೆಗೆ ಮೆರೆಗೌಡನ್ ದೊಡ್ಡಿ ಅವರು ಇದ್ದಾರೆ. ಅಮ್ಮ ನಿಮ್ಮ ಹೆಸರು? ಮಂಜುಳಮ್ಮ. ಅಮ್ಮ 494 ದಿನದಿಂದ ಇಲ್ಲಿ ಹೋರಾಟ ಮಾಡ್ತಿದ್ದೀರಾ. ಏನೆಲ್ಲ ಆಗ್ತಿದೆ ಅನ್ನೋದು ಗೊತ್ತು ನಿಮಗೆ. ಕಳೆದೊಂದು 2 ತಿಂಗಳಿಂದ ಭಾಳ ಜೋರಾಗ್ಬಿಟ್ಟಿದೆ. ನಿನ್ನೆ ಎಲ್ಲ ಏನಾಯಿತು ಅಂತ ಗೊತ್ತು. DK ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಮಾಡ್ತಾರೆ. ಅದಾದಮೇಲೆ 2 ತಿಂಗಳುಗಳ ಕಾಲ ನಾನು ಇದು ಮಾಡ್ತೀನಿ, ಸ್ಟಾಪ್ ಮಾಡ್ತೀನಿ, ಅದಕ್ಕೆ ಸಪ್ರೇಟಾಗಿ ಸಮಿತಿ ಮಾಡ್ತೀನಿ ಅಂತಾರೆ. ಅದಾಗ ಸ್ವಲ್ಪ ಹೊತ್ತಿಗೆ 4 ಹಳ್ಳಿಗಳಿಗೆ ಅಧಿಸೂಚನೆ ಹೊರಡಿಸಿದ್ದಾರೆ, 5,000 ಎಕರೆ. ಅದಾದಮೇಲೆ ಇದೆಲ್ಲ ಕುಮಾರಸ್ವಾಮಿ ಕುಮ್ಮಕ್ಕಂತೆ. ನೀವು ಕುಮಾರಸ್ವಾಮಿ ಅವ್ರು ಹೇಳ್ಕೊಡ್ತಿದ್ದಾರಂತೆ, ಅದಕ್ಕೆ ನೀವೆಲ್ಲ ಕೇಳ್ತಾ ಇದ್ದೀರಂತೆ. ಅಂದರೆ ಇದೆಲ್ಲ ಕುಮಾರಸ್ವಾಮಿ ಅವ್ರ ಜಮೀನು ನಿಮ್ದಲ್ವಾ ಹಂಗಾದ್ರೆ? ಇದು ಕುಮಾರಸ್ವಾಮಿ ಅವರು ಅಂತ ಅಲ್ಲ ಮೇಡಮ್ ಅವರೇ, ಯಾರು ರೈತರು ಯಾರು ದಡ್ರಿಲ್ಲ ಇಲ್ಲಿ. ಒಬ್ರು ಮಾತು ಕೇಳೋ ಅಂತ ಇವರು ಯಾರು ಇಲ್ಲ. ಅವ್ರವ್ರ ಸ್ವಂತ ಬುದ್ಧಿ ಇದೆ. ಕುಮಾರಸ್ವಾಮಿ ಅವ್ರು ಯಾಕೆ ಬಂದಿದ್ರು ಅಂದರೆ, ನಮ್ಮ ರೈತರು ಕೇಳಿದ್ರು ನಿಮ್ಮದು ಅಂತಿದ್ರಲ್ಲ ಅಂತ ಅವ್ರು ಬಂದಿದ್ರು. ಅವ್ರು ರೈತರ ಪರ ಅಂತ ಬಂದಿದ್ರು. ನಾವು ಇಲ್ಲಿ ಆ ಪಕ್ಷ ಈ ಪಕ್ಷ ಯಾವ ಪಕ್ಷನೂ ನಾವಿಲ್ಲ. ನಾವು ರೈತರು, ನಮ್ಮ ಭೂಮಿಗೋಸ್ಕರ ನಾವು ಹೊರದಾಡ್ತಾ ಇರೋದೇ ಹೊರತು ಅವ್ರವ್ರಲ್ಲಿ ಏನಿದೆ ನಮ್ಮ ಪಕ್ಷ ಅವ್ರ ಪಕ್ಷ ಅವ್ರಿಗಿದ್ರು ಅವ್ರದ್ದು. ನಾವು ಪಕ್ಷದ ಬಗ್ಗೆ ಯಾರು ಇದು ಮಾಡ್ತಾ ಇಲ್ಲ. ಕುಮಾರಸ್ವಾಮಿ ಅವರು ಯಾಕೆ ಬಂದಿದ್ರು ಅಂದರೆ, ಇವ್ರ ಜನ ನಮ್ಮ ರೈತರು ಕೇಳ್ಕೊಂಡಿದ್ರು, ನಿಮ್ಮ ಕನಸಿನ ಕೂಸು ಅಂತವ್ರೆ, ನಮಗೆ ಬಂದು ನೀವು ಇದು ಮಾಡಿಕೊಡ್ಬೇಕು, ಅದಕ್ಕೊಂದು ಕ್ಲಾರಿಟಿ ಕೊಡಬೇಕು ಅಂತ ಕೇಳಿದ್ದಕ್ಕೆ ಕುಮಾರಸ್ವಾಮಿ ಅವ್ರು ಬಂದು ಇದು ಮಾಡಿದ್ದು. ನಾವು ಓಡಾಡ್ತಾ ಇರೋದು ನಮ್ಮ ಭೂಮಿಗೋಸ್ಕರ ಮೇಡಮ್ ಅವರೇ. ಇಲ್ಲಿ ಕುಮಾರಸ್ವಾಮಿ ಅವ್ರ ಭೂಮಿನೂ ಅಲ್ಲ ನಾವು ಹೋರಾಡ್ತಾ ಇರೋದು, DK ಅವ್ರ ಭೂಮಿನೂ ಅಲ್ಲ. ನಮ್ಮ ಭೂಮಿಗೆ ನಾವು ಹೋರಾಡ್ತಾ ಇರೋದು. ನಾವು ಅತಿ ಸಣ್ಣ ರೈತರು. ನಮ್ಮಲ್ಲಿ ಇರೋದೆಲ್ಲ 10 ಕುಂಟೆ 20 ಕುಂಟೆ, ಆಮೇಲೆ ಅರ್ಧ ಎಕರೆ 1 ಎಕರೆ ಇರೋರು, 2 ಎಕರೆ ಇರೋರು ಇದ್ದಾರೆ. ಆಮೇಲೆ ಏನು ಜಮೀನು ಇಲ್ಲದೆ ಇರೋರು ಇದ್ದಾರೆ ಮೇಡಮ್ ಅವರೇ. ನಮ್ಮ ಹತ್ರನೇ ಕೆಲವರು ಕಡ್ಡಿ ತೋಟ ಮಾಡ್ಕೊಂಡಿದ್ದಾರೆ, ಆಮೇಲೆ ಹಸು ಸಾಕಿದ್ದಾರೆ. ನಾವು ಅಷ್ಟೇ ಹೈನುಗಾರಿಕೆನೇ ಮಾಡೋದು. ಇಲ್ಲಿ ಯಾರು ಇದಿಲ್ಲ. ಈಗ ಮೊನ್ನೆ ನೀವಿಲ್ಲ ಇಲ್ಲಿ ಇದೇ ಜಾಗದಲ್ಲಿ ನೀವು ಪ್ರೊಟೆಸ್ಟ್ ಮಾಡ್ತಾ ಇದ್ರಿ. ಮೊನ್ನೆ ಒಂದಷ್ಟು ಅಧಿಕಾರಿಗಳು ಹೋಗ್ಬಿಟ್ಟು ಸರ್ವೆ ಮಾಡೋಕ್ಕೆ ಹೋಗ್ತಾರೆ. ಅಲ್ಲೇನಾಯಿತು, ನೀವು ಪರ್ಕೆಗಳು ಎತ್ಕೊಂಡು ಹೋಗ್ತೀರಾ, ಅಧಿಕಾರಿಗಳನ್ನು ಓಡಿಸ್ತೀರಾ ಅಲ್ವಾ? ಅದು ಸಹಜ. ನಿಮ್ಮ ಜಮೀನಿಗೆ ನುಗ್ಗಿ ಅವರು ನಿಮ್ಮ ಪರ್ಮಿಷನ್ ಇಲ್ದಲೇ ಸರ್ವೆ ಮಾಡೋಕ್ಕೆ ಹೋದರು. ಬಟ್ ಹೇಳ್ತಾ ಇದ್ದಾರೆ DK ಶಿವಕುಮಾರ್ ಅವರು, ನೀವು ಪರ್ಕೆಲ್ ಹೊಡೆಯೋದಕ್ಕೆ ಕಾರಣ ಕುಮಾರಸ್ವಾಮಿ ಅವರ ಕುಮ್ಮಕ್ಕು. ನೀವು ಅಧಿಕಾರಿಗಳು ಹೊಡಿಬೇಡಿ ತಾಯಿ ಅಂದರೆ ನೀವು ಬೇಕಾದ್ರೆ ನನಗೆ ಹೊಡೀರಿ ಅಂತ. ಅದು ಏನು ಗೊತ್ತಾ ಮೇಡಮ್ ಅವರೇ, ನಾವು ಮೊನ್ನೆ ಬಾಲಣ್ಣ ಅವ್ರಿಗೆ ಹೋಗಿ ನಮ್ಮ ಶಾಸಕರ ಹತ್ರ ಕೇಳಕ್ಕೆ ಹೋಗಿದ್ವಿ. ಅವ್ರು ಏನಂತ ಹೇಳಿದರು, ನಾವು DK ಅವ್ರನ್ನ ಇದು ಮೀಟ್ ಮಾಡಿಸಿ ಅಂತ ಕೇಳಿದ್ದು ನಮ್ಮ ಜನ. ಅವಾಗ ಏನಂದ್ರು ಗೊತ್ತಾ, ಆಯಿತು ಟೈಮ್ ಕೊಡಿ ಮಾಡಿಸ್ತೀನಿ ಅಂತ ಹೇಳಿದ್ರು. ಅಂಥವರೆಗೂ ನಾವು ಹೇಳಿದ್ದು, ಅಂಥವರೆಗೂ ನೀವು JMC ಮಾಡ್ಸಂಗಿಲ್ಲ, ನಮ್ಮ ಮುಖ್ಯಮಂತ್ರಿ ಹತ್ರ ಮಾತಾಡ್ಸೋವರೆಗೂ ನೀವು ಮಾಡೋಂಗಿಲ್ಲ ಅಂತ ನಾವು ಹೇಳಿದ್ದು. ಆದರೂ ಅದನ್ನು ಮೀರಿ ಇವರು ಬಂದಿದ್ದಾರೆ. ಇವರು ಕುಮಾರಸ್ವಾಮಿದು ಅಲ್ಲ, ನಾವು ಏನೂ ಅಲ್ಲ. ಅದನ್ನು ಮೀರಿ ಇವರೇ ಬಂದು ನಾವು ಅಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಜನ ಒಂದು ಕಡೆ ಮಾತಾಡ್ತಾ ಇದ್ದೆ, ಇವ್ರು ಹಿಂದಿಂದ ಹೋಗಿ ಇದು ಮಾಡಿಸ್ತಾ ಇದ್ರು. ಇದು ನಮ್ಗೆ ಯಾರೂ ಹೇಳ್ಕೊಟ್ಟಿಲ್ಲ, ರೈತರಿಗೆ ಯಾರೂ ಹೇಳ್ಕೊಡೋ ಅಂಥದ್ದು ಇಲ್ಲ ಮೇಡಮ್ ಅವರೇ. ನಿಮ್ಮೆಲ್ಲ FIR ಮಾಡಿದಾರಲ್ಲ, ಏನು ಹೇಳ್ತೀರಾ? ಏನು ಮಾಡ್ಕೊಳ್ಳಿ ಬಿಡಿ, ಯಾರು ಏನು FIR ಯಾರು ಮಾಡಬೇಡಿ, ಯಾರೂ ತಪ್ಪು ಮಾಡಿಲ್ಲ ಮೇಡಮ್ ಅವರೇ. ಅವ್ರಾಗ ನಾವು ಯಾಕೆ ಬಳ್ಳಾರಿ ಜೈಲ್ಗೆ ಹೋದ್ರೂ ನಾವು ಬಗ್ಗಲ್ಲ. ಯಾವ ಕುಮಾರಸ್ವಾಮಿನೂ ಬೇಡ, ಯಾವ DK ಕುಮಾರನೂ ಬೇಡ, ಯಾವ ಬಾಲಣ್ಣನೂ ಬೇಡ. ನಮಗೆ ನಮ್ಮ ಭೂಮಿಗೆ ನಾವು ಅಡ್ಡಾಡ್ತಾ ಇರೋದು ನಮ್ಮ ಭೂಮಿ, ಅವನ ಭೂಮಿ ಅಲ್ಲ. ನಮ್ಮ ಭೂಮಿನ ಕದ್ದಿ ಮುಚ್ಚಿ ಇದು ಅಳತೆ ಮಾಡುವಂಥದ್ದು ಏನದೆ? ನಾವು ರಾಮನಗರ ಅವು
ಬಂದಿರೋ ವ್ಯಕ್ತಿಗೆ ಪರ್ಕೆಲ್ ಮಾಡಿಬಿಟ್ರು, ನಮ್ಗೆ ಅವಮಾನ ಆಯಿತು ಅಂತ ಡಿ ಕೆ ಹೇಳ್ತಾರಿಲ್ಲ. ನಾವು ರಾಮನಗರ ಇದರಲ್ಲಿ ಹೈವೇ ರೋಡಲ್ಲಿ ಬೆಳಿಗ್ಗೆ 10 ಗಂಟೆಲಿ ಹೋಗಿ ರಾತ್ರಿ 10 ಗಂಟೆ ಪಿವನ್ ಬರ್ತಾನೆ, ಇವನು ಮುಖ್ಯಮಂತ್ರಿ ಬರ್ತಾನೆ, ಇವನು ಯಾರು ಡಿ ಸಿ ಬರ್ತಾನೆ ಅಂತ ಕುಂಡ್ರಿಸ್ಕೊಂಡಿದ್ನಲ್ಲ. ಅವತ್ತು ಹೆಣ್ಮಕ್ಳಿಗೆ ನೋವಿರ್ಲಿ ಅವತ್ತು ನಮಗೆ. ಎಲ್ಲ ಬಿಟ್ಬಿಡೋಗಿದೆ, ನಮ್ಮ ಮಕ್ಳು ಮರಿ ದನ ಕರ ಎಲ್ಲ ಮೇಕೆ ಎಲ್ಲ ಬಿಟ್ಬಿಡೋಗಿದ್ವಲ್ಲ, ಹೈವೇ ರೋಡಲ್ಲಿ ಕುಂತಿದ್ವಲ್ಲ. ರೈತರುಗಳೆಲ್ಲ ಹೋಗಿ ಬೆಳಗ್ಗೆ 10 ಗಂಟೆ ರಾತ್ರಿ 10 ಗಂಟೆ ಕಣ್ಣಲ್ಲಿದ್ದ ಡಿಕ್ಕಿಗೆ ಕಣ್ಣಿರ್ಲಿವ ಅವತ್ತು. ಇವನು ಮಾತ್ರ ಅಧಿಕಾರಿ ಹೊಡೆದ್ಬಿಟ್ರು ಕಣ್ಣಾವೆ. ಅವತ್ತು ನಾವು ಕುಂತಿದ್ವಲ್ಲ ನಮ್ಮ ಭೂಮಿಗೋಸ್ಕರ, ಅವತ್ತು ಕಣ್ಣಿರ್ಲಿವ ಡಿಕ್ಕಿಗೆ. ಅವತ್ತೇನು ಮಾಡ್ತಾಯಿದ್ದ ಅವಪ್ಪ ಬಂದು ಕೇಳ್ಬೋದಾಯ್ತಲ್ಲ, ಯಾಕಮ್ಮ ಹಿಂಗೆ ಕುಂತಿದ್ದೀರಿ, ನಾನೇನು ನಿಮ್ಮ ಭೂಮಿ ಮಾಡಲ್ಲ, ಬೇಡ ಕಣಮ್ಮ ನೀವು ಇಲ್ಲಿ ಕುಂತ್ಕೊಳ್ಳೋದು. ಅವತ್ತು ಅವ್ರ ಅಕ್ಕ ತಂಗಿರಲ್ವ ನಾವು, ಅವ್ನ ಅಕ್ಕ ತಂಗಿಯರನ್ನ ಕುಳ್ಳಿಸ್ಲಿ ಒಂದು ದಿವಸ. ನಾವು 2 ವರ್ಷದಿಂದ ಏನು ಕಲಿತಾ ಇದ್ದೀವಿ. ಡಿ ಕೆ ಕುಮಾರ ಭೂಮಿಗೂ ಅಲ್ಲ, ನಮಗೆ ಯಾರು ಇವರು ಬೇಡ, ಯಾರು ಕುಮಾರಸ್ವಾಮಿನೂ ಬೇಡ ನಮಗೆ. ನಮ್ಮ ಕುಮಾರಸ್ವಾಮಿ ಕಟ್ಕೊಂಡೇನು, ಯಾರು ಕುಮಾರಸ್ವಾಮಿ ನಮ್ಮ ಅಣ್ಣ ಅಲ್ಲ ತಮ್ಮ ಅಲ್ಲ, ಅವನು ಬೇಕಿಲ್ಲ ನಮಗೆ. ಡಿ ಕೆನೂ ಬೇಕಿಲ್ಲ, ಬಾಲನೂ ಬೇಕಿಲ್ಲ, ಯಾವನು ರಾಜಕೀಯನೂ ಒಬ್ಬನೂ ಬೇಕಿಲ್ಲ. ನಮ್ಮ ಭೂಮಿಗೆ ಅಡ್ಡಾಡ್ತಾ ಇರೋದು ನಾವು ಹೆಣ್ಮಕ್ಳುಗಳು ಭೂಮಿಗೆ ಅಡ್ಡಾಡ್ತಾ ಇದ್ದೀವಿ. ರಾಜಕೀಯನೂ ಕಟ್ಕೊಂಡು ನಮಗೇನು ಯಾರು ರಾಜಕೀಯ ಸಪೋರ್ಟ್ ಕೊಡ್ತಾನೆ ಹೆಣ್ಮಕ್ಳಿಗೆ? ನಮ್ಮ ಭೂಮಿ ಕದ್ದಿ ಮುಚ್ಚಿ ಬಂದಾಗ ನಾವು ಹೊಡಿಲೇಬೇಕು. ನಾವು ಯಾವನ್ ಬಂದರೂ ಹೊಡಿತೀವಿ. ಇವತ್ತು ಕುಮಾರಸ್ವಾಮಿ ಬಂದರು ಹೊಡೆಯಾಕ್ಸಿದ್ದಾನೆ, ಡಿ ಕೆ ಬಂದರು ಹೊಡೆಯಾಕ್ಸಿದ್ದಾನೆ, ಬಾಲಕೃಷ್ಣ ಬಂದರು ಹೊಡೆಯಾಕ್ಸಿದ್ದಾನೆ. ನಾವು ಅವನು ಅಧಿಕಾರಿ ಬಂದವ್ರು, ನಾನು ಅಧಿಕಾರಿ ಹೊಡ್ಬಿಟ್ಟು ನೋವಾಯ್ತು. ನಾವು ಅವತ್ತು ಕುಂತಿರೋಲ್ಲ ಹೈವೇ ರೋಡಲ್ಲಿ, ಇಟ್ಟು ಊಟ ನಾಷ್ಟ ಇದ್ದೀರಾ. ಅವ್ರು ಬಾಲಕೃಷ್ಣ ಎಲ್ಲಿದ್ದ, ಡಿ ಕೆ ಎಲ್ಲಿದ್ದ? ಬಾಲಕೃಷ್ಣ ಅವರು ಒಂದಷ್ಟು ಪರ ಇರೋರು ಬಗ್ಗೆ ಮಾತಾಡ್ತಾರೆ. 80% ಜನ ಕೊಡೋಕೆ ಒಪ್ಪಿದ್ದಾರೆ, ನೀವೆಲ್ಲ ಬರೀ 20% ಜನ ಅಂತೆ. ಅಂದ್ರೆ ಬಾಲಕೃಷ್ಣ ಅವ್ರಿಗೆ ನೀವು ಯಾರು ಓಟ್ ಹಾಕಿಲ್ಲ, ಅವ್ರು ಹಾಕಿದಾರ? ಅವರೇ ಹಾಕಿರೋರು. ಬರ್ಲಿ, ಅಪ್ಪನಿಗೂ ಕಾಲ ಬರ್ತದೆ. ತಾಯಂದಿರ, ನನ್ನ ಅಣ್ತಂದಿರ, ನನ್ನ ಅಕ್ಕ ತಂಗಿಯರೇ ಅಂತ ಬಂದು ನೀನು ಓಟ್ ಹಾಕಿಸ್ಕೊಂಡು ಹೋಗ್ಲಿವಾ? ಅವತ್ತು ಬಂದು ನೀನು ಓಟ್ ಹಾಕಿಸ್ಕೊಂಡು ಹೋಗ್ಲಿವಾ? ಇನ್ನು ಬರೋದೇ ಇಲ್ವಾ ನೀನು? ಹಂಗಾರೆ ಈ ಬಿಡ್ದಿ ಒಬ್ಳಿಗೆ ನೀನು ಬರಲ್ಲ, ಬಂದೇ ಬರಬೇಕು. ಇವತ್ತಲ್ಲ ನಾಳೆ ನೀನು ಬಂದೇ ಬರಬೇಕು. ರೈತರನ್ನ ಕಾಲು ಹಿಡಿಲೇಬೇಕು, ಅದು ಗ್ಯಾರಂಟಿ ಮಾಡಬೇಕು. ಅವತ್ತಂತೂ ರೈತರು ಮಡಗಿರ್ತಾರೆ, ನಿನ್ಗೂ ಏನು ಅಂತ ಮಡಗಿರ್ತಾರೆ. ಇವನು ನಮ್ಮ ಭೂಮಿಗೆ ಇವನು ಯಾರು ಅವಾಗ ಕದ್ದೆ ಅಳತೆ ಮಾಡ್ಸೋಕ್ಕೆ ಹೊಡಿತೀವಿ. ಪರ್ಕೆಲ್ ಹೊಡೆಯೋದೆ, ಇನ್ನೊಂದ್ರಲ್ಲಿ ಹೊಡೆಯೋದೆ. ಇವನ್ಗೆ ಅಧಿಕಾರಿಗೆ ಹೊಡೆದ್ಬಿಟ್ರು ಅಂತ ಇವನು ನೋವಾಯಿತು. ಹೈವೇ ರೋಡಲ್ಲಿ 2 ವರ್ಷದಿಂದ ಕುಂತಿದ್ದೀವಿ ಮೇಡಮರೇ. ನಾವು ಹೈವೇ ರೋಡಲ್ಲಿ ನಾಷ್ಟ ಇಲ್ಲ, 10 ಗಂಟೆಗೆ ಹೋದವರು ಸಾಯಂಕಾಲ 10 ಗಂಟೆ ನಾವು ಕುಂತಿದ್ವಲ್ಲ. ಅವತ್ತು ಇವನು ಎಲ್ಲಿದ್ದ? ಕಣ್ಣಲ್ಲಿದ್ದ ಡಿ ಕೆಗೆ ಕಣ್ಣಲ್ಲಿದ್ದು. ಬನ್ರಿ ಇಲ್ಲಿಗೆ, ಬರ್ಬೇಕಾ ಯಪ್ಪ ಇಲ್ಲಿಗೆ? ಯಪ್ಪ ಇಲ್ಲಿಗೆ ಬಂದರೆ ನಾವು ಉತ್ತರ ಕೊಡ್ತೀವಿ. ಅವನ ಅಧಿಕಾರಿಗೆ ನೋವು ಆಗೋಯ್ತು. ಪರ್ಕೆಲ್ ಹೊಡೆದ್ಬಿಟ್ರು. ಏನು ಕೊಟ್ರು ಪರ್ಕೆಲ್ಲಿ? ನೀನು ಕರೆಕ್ಟಾಗಿರೋ ಪರ್ಕೆಲ್ ಯಾಕೆ ಹೊಡೆಯೋರು? ನಮ್ಮ ಭೂಮಿಗೆ ನೀನು ಕದ್ದಿ ಸರ್ವೆ ಮಾಡೋ ಅಂತ ಅಗತ್ಯ ಏನದೆ? ಏನು ನಿಮ್ಮ ಅಪ್ಪಂದ? ನೀನು ಅಧಿಕಾರಿ ಇದ್ದ? ಈಗ 80% ಜನ ಒಪ್ಪಿದಾರ? 80% ರೈತರು ಒಪ್ಪಿದಾರ? 80% ಯಾರು ಒಟ್ಲೆ 100ಕ್ಕೆ 100 ಇಲ್ಲ. ನಾವು ಒಪ್ಕೊಂಡಿದ್ದಕ್ಕೋ ಈಗ ಪರ ಇದ್ದೀವಿ ನಾವು ಈ ಟೌನ್ಶಿಪ್ಗೆ ಪರ ಇದ್ದೀವಿ ಅಂತ ಮೊನ್ನೆ ಫುಲ್ ಸ್ವೀಟ್ ಎಲ್ಲ ಹಂಚಿದ್ರು, ಪಟಾಕಿ ಸಿಡಿಸಿದ್ರು. ಹಂಗಾದ್ರೆ ಅವರೆಲ್ಲ ಯಾರು ಅವ್ರು ಕಮಿಷನ್ ಇಸ್ಕೊಂಡವ್ರೆ, ಅವ್ರ ಭೂಮಿ ಅವ್ರು ಏನನ್ನ ಮಾಡ್ಕೊಳ್ಳಿ, ನಮ್ಗೆ ಬೇಕಿಲ್ಲ. ನಾವು ಕೊಡಲ್ಲ. ನಾವು 20% ಆಗ್ಬಿಡ್ಲಿ, ನಾವು ಕೊಡೋಕ್ಕಂತೂ ಸಿದ್ಧ ಇಲ್ಲ. ನಾವು 20% ಆಗಲಿ, ನಮ್ಮದು 80% ಇರೋನು ದುಡ್ಡು ತಗೊಂಡು ಹೋಗಲಿ, ಅವ್ನು ವಿಧಾನಸೌಧ ಇರಲಿ, ನಮ್ಗೆ ಬೇಕಿಲ್ಲ. ನಮ್ಗೆ ಯಾರು ರಾಜಕೀಯನೂ ಬೇಕಿಲ್ಲ. ನಮ್ಮ ಭೂಮಿಗೆ ನಾವು ಓಡಾಡ್ತಾ ಇದ್ದೀವಿ ಅಷ್ಟೇ.